ಮಧುರಕಂಡಿಯ ಸಿದ್ಧಲಿಂಗ ಯತಿರಾಜರನ್ನ ಸ್ಮರಣೆಗೈದು ಸುಕ್ಷೇತ್ರ ಹಳ್ಳದಗೆನ್ನೂರಿನ ಗ್ರಾಮದ ಎಲ್ಲ ದೇವರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಶಿವಯೋಗಾಶ್ರಮದ ಜಾತ್ರಾ ಮಹೋತ್ಸವ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಸಾಯಂಕಾಲದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅನುಭವಿಗಳು, ಕೀರ್ತನಕಾರರು ಎಂದೇ ಪ್ರಖ್ಯಾತಿಗೊಂಡಿರುವ ಧಾರವಾಡದ ಶಿವಾನಂದ ಮಹಾಮಠದ ಒಡೆಯರಾಗಿರ್ತಕ್ಕಂಥ ಚಂದ್ರಶೇಖರ ಮಹಾಸ್ವಾಮಿಗಳಲ್ಲಿ, ಜೊತೆಗೆ ಅನುಭವಿಗಳು ಶರಣರಾದಂಥ ಪರಪ್ಪ ಲಡಂಗಿಯವರಲ್ಲಿ, ಯುವನೇತಾರರು, ವಿದ್ಯಾ ವಿನಯ ಸಂಪನ್ನರು, ಅಪ್ಪಟ ಗುರು ಅಭಿಮಾನವನ್ನು ಹೊಂದಿ ಇನ್ನೂ ಅಧ್ಯಯನದಲ್ಲಿ ಭಾಗಿಯಾಗಿ ನಮ್ಮ ಶಿಂದಗಿಯ ತಾಲೂಕಿನ ಹೆಸರಾದಂಥ ಸಿದ್ಧಿಪುರುಷ ಮಹಾಮಠ ಹೊನ್ನಳ್ಳಿಯ ಕಲ್ಯಾಣ ಮಹಾಮಠದ ಒಡೆಯರಾದಂಥ ವೀರಘಂಟ ಮಹಾಸ್ವಾಮಿಗಳ ಮಹಾಮಠದ ಮರಿದೇವರಾಗಿದ್ದು, ನಮ್ಮ ಪ್ರೀತಿಯ ಶಿಷ್ಯರಾಗಿದ್ದು, ಇನ್ನೂ ಮೈಸೂರದಲ್ಲಿ ಅಧ್ಯಯನದಲ್ಲಿ ಭಾಗಿಯಾಗಿ ಇವತ್ತು ಅನಿರೀಕ್ಷಿತವಾಗಿ ಶ್ರೀಮಠದ ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಂತ ಶ್ರೀಯುತ ವೇದಮೂರ್ತಿ ಕಲ್ಯಾಣದಯ್ಯ ಮಹಾಸ್ವಾಮಿಗಳಲ್ಲಿ, ಅವರ ಮಾತೃ ತಾಯಿಗಳಾಗಿರ್ತಕ್ಕಂಥ ಅಮ್ಮನವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಯಾವತ್ತು ಶ್ರೀಮಠದ ಸದ್ಭಕ್ತರೇ, ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಶರಣರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಕಾಲ ಮೇಲೆ ನಿಂತುಕೊಂಡಿತ್ತು. ತ್ರೇತಾ ಯುಗದೊಳಗ ಧರ್ಮ 3 ಕಾಲ ಮೇಲೆ ನಿಂತುಕೊತ್ತು. ದ್ವಾಪಾರದೊಳಗೆ ಧರ್ಮ 2 ಕಾಲ ಮೇಲೆ ನಿಂತ್ಕೊಂಡರು. ಕಲಿಯುಗದೊಳಗೆ ಧರ್ಮ 1 ಕಾಲ ಮೇಲೆ ನಿಂತುಕೊಂಡತಿ. ಅದು ಯಾವಾಗ ಬೀಳತತಿ ಹೇಳಕ್ ಬರುದಿಲ್ಲ. ಹಿಂದೆ ಕಾಲಜ್ಞಾನವನ್ನು ಹೇಳಿದ್ರಂತ ತಪ್ಪುಗಳು, ಹೇಳುದು ಕೇಳುದು ನಿಂತಿತ್ಲೆ ಮಕ್ಕಳ್ರ, ಬಾಯಿಗೆ ಬಾಜಾಳೆ ಬಂದವ್ ಮಕ್ಕಳ್ರ, ಪೂಜೆ ಮಾಡ ಓಡ್ ಹೋಗ್ಯಾಂಗ್ಲೆ ಮಕ್ಕಳ್ರ, ಕಲ್ಲು ಕೋಳಿ ಕೂಗ್ಯಾವಪ್ಪ ಮಕ್ಕಳ್ರ, ಕಲ್ಲು ಕೋಳಿ ಕೂಗ್ಯಾವ ಮಕ್ಕಳ್ರ, ವಿಷದ ಗಾಳಿ ಬೀಸಿ ಜಗತ್ತ ಅಳಿಗ್ಯಾಡಿತ್ತು ಮಕ್ಕಳ್ರ, ಗಟ್ಟಿ ಉಳ್ದಾವು ಜೋಳ ಹಾರಿ ಹೋಗ್ಯಾವಪ್ಪ ಅಂತ ಹೇಳಿ ಅಪ್ಪಗಳು ವಾಕ್ಯ ಹೇಳಿದ್ರಂತ. ಈ ಮಾತನ್ನ ಕೇಳಿ ಜನ ನಕ್ಕಿತಂತ. ಮುತ್ಯ ಏನ್ ಹೇಳ್ತಾನ ಕಾಲಜ್ಞಾನ, ಹೇಳೋದು ಕೇಳೋದು ಹೆಂಗ ನಿಲ್ತತಿ? ಸೂರ್ಯ ಚಂದ್ರ ಹುಟ್ಟಿದಾಗಿಂದ ಹೇಳೋದು ಕೇಳೋದು ನಿಂತಿಲ್ಲ, ಅದ ಹೆಂಗ ನಿಲ್ತತಿ? ವಿಷದ ಗಾಳಿ ಹೆಂಗ ಬೀಸ್ತತಿ ಅಂದ್ರಂತ, ಮಣ್ಣಿನವೆಲ್ಲ ನೀವೆಲ್ಲ ಅನುಭವಿಸಿದ ಕೊರೋನಾ ಸಂದರ್ಭದೊಳಗ ವಿಷದ ಗಾಳಿನ ಹೇಳೋದು ಕೇಳೋದು ನಿಂತಿತ್ರಪ್ಪ ಮಕ್ಕಳ್ರೆ ಅಂದ್ರು. ಪೂಜೆ ಮಾಡೋ ಬಿಟ್ಟು ಓಡಿ ಹೋದ್ರು. ಯಾಕಂದ್ರೆ ಕೊರೋನಾ ಬಂದಾಗ ದೇವ್ರ ಗಿಡಗಳು ಕೀಲೆ ಆದವು. ಬಾಯಿಗೆ ಬಾಜಾಳಿ ಬಂದವ್ರಲ್ಲೇ ಮಕ್ಕಳ್ರೆ ಅಂದ್ರಂತ ಮಂದಿ ಅಂದ್ರಂತ. ಗಳೆ ಹೊಡಿಯುವಾಗ ದನಗಳಿಗೆ ಬಾಜಾಳಿಗೆ ಹಾಕಾರು, ನಮಗ್ಯಾರ ಬಾಜಾಳಿಗೆ ಹಾಕಾರು ಅಂದ್ರಂತ. ಮುತ್ತೆ ಏನ್ ಹೇಳ್ತಾನಂದ್ರಂತ, ಬಹುತೇಕ ಒಂದೊಂದು ಬಾಜಾಳಿಗೆ ಹಾಕೋಲಿಲ್ಲ, ಎಡ್ಡೆಡ್ಡ ಬಾಜಾಳಿಗೆ ಹಾಕಿದ್ರು ಓಣಿ ಬಿಟ್ಟು ಮನಿ ಬಿಟ್ಟು ಹೊರಗೆ ಬರಕ ಧೈರ್ಯ ಬರಲಿಲ್ಲ. ಬಾಜಾಳಿಗೆ ಅಂದ್ರೆ ಮಾಸ್ಕ್ ಅಂತ. ಕಲ್ಲು ಕೋಳಿ ಕೂಗ್ಯಾವಪ್ಪ ಮಕ್ಕಳ್ರೆ ಅಂದ್ರು. ನಮ್ಮ ಪೋಣದೊಳಗ ಕೋಳಿ ಕೂಗಿರು ಅಂದ್ರೆ ಕೋಳಿನ ನಾಚುವಂಗ್ ಕೂಗ್ತಾವು. ಅದಕ್ಕಾಗಿ ಕಲಿಯುಗ ಅಂತ್ಯಕಾಲದೊಳಗೈತಿಪ್ಪ. ಏನು ಇವತ್ತು ನಿಮ್ಮ ಸಮಯವನ್ನು ಕಳೆದ
ಇಟ್ಟು ಸಮಯ ಆದ್ರೂ ಸಮಾಧಾನದಿಂದ ಕೂತು ಕೇಳ್ತೀರಲ್ಲ. ಇದ ಒಂದು ಕಲಿಯುಗದೊಳಗೆ ನಿಮ್ಮನ್ನು ಉಳಿಸುವಂತ ಪದ್ಧತಿಪ್ಪ. ನಮ್ಮ ಮಠದೊಳಗೆ ಒಂದು ಬೈಕ್ ಬಂದಿತ್ತಿತ್ತು. 14,000 ರೂಪಾಯಿ ಕೊಟ್ಟ ಖರೀದಿ ಮಾಡ್ಕೊಂಡ್ ಬಂದಿದ್ದವ. ದಿನಗೂಲಿ ಮನುಷ್ಯ ಅವ. ಅದ್ರ ಬಾಜುಕ 2 ಕೋಟಿ ರೂಪಾಯಿ ಬೆಂಚ್ ಕಾರನು ಬಂದು ನಿಂತಿತ್ತು. ಅದು ಒಂದು ವಾರ ಆಗಿತ್ತು ನಿಂತು. ಅಪ್ಪಗಳು ಪೂಜೆ ಮಾಡ್ಬೇಕು ಹತ್ತಬೇಕು ಅಂತ ಹೇಳಿ ಇಬ್ರು ಹಾದಿ ಕಾಯ್ತಿದ್ರ ಸರ್. ನಾವು ಹೋಗಿ ಕಾರ್ ಪೂಜೆ ಮಾಡಕ್ ಆತ. ನ್ಯಾಯ ತೆಗೆದವ. ಕಾರ್ ಕಿಮ್ಮತ್ತಿಂದ ಇರ್ಬೇಕಪ್ಪ, ಅದನ್ನ ಗಳಿಸ್ಬೇಕಾದ್ರೆ ಅವ್ನಿಗೆ ಯಾಕೆ ನಿಖರ ಆಗೈತಿ, ನನಗೆ 14,000 ಗಳಿಸ್ಬೇಕಾದ್ರೆ ನನಗೂ ನಿಖರ ಆಗೈತಿ, ಮೊದಲು ನಾನು ಗಾಡಿನ ಪೂಜೆ ಮಾಡೋದ್ನಿ ಅಂದವ. ಗುರು ಕರುಣೆ ಹೆಂಗಿರ್ತತ್ ನೋಡ್ರಿ. ಆಯ್ತಪ್ಪ ಅಂತ ಪೂಜೆ ಮಾಡಿದೆ. ಆ ಗಾಡಿ ಬೈಕದ ಮ್ಯಾಲ ಸಿದ್ಧಲಿಂಗ ಸಮುದ್ರ ಅಂತ ಬರ್ಸಿದ್ದವ. ನಾ ಕೇಳಿ ಇದನ್ಯಾಕೆ ಬರ್ಸಿದ್ವೋ ಮಗನ ಅಂತ ಕೇಳಿ ಅವನು. ಅದ ನಿನ್ನ ಹೆಸರಪ್ಪ ಅನ್ನವ. ನನ್ನ ಹೆಸರು ಹೆಂಗಕ್ಕತ್ತು, ನಮ್ಮ ಮನ್ಯಾಗ ಇದು 3ನೇ ತಲಿ ನಮ್ಮ ಮುತ್ಯಾಂದ ಐತಿ, ಅವನ ಹೆಸರು ನನಗಿಟ್ಟಿದಾರೆ, ನನ್ನ ಹೆಸರು ಹೆಂಗಕ್ಕತ್ತು ಅಂದೆ ನಾನು. ಅವು ನಿಮಗ ಅವ ಮುತ್ತಿ ಆದ್ರೆ ನನಗೆ ನೀನ ಮುತ್ತಿ, ಅದಕ್ಕೆ ನಿನ್ನ ಹೆಸರು ಬರ್ತಂದ ಅಂದವ. ಹಿಂದಾಡೆ ಬೆಂಚ್ ಕಾರ್ ಪೂಜೆ ಮಾಡಿದೆ. ಇದು ನೀನು ಕಾಪಾಡ್ತಕ್ಕ ಹೋಗಪ್ಪ ಅಂತ ಹೇಳಿ ಒಂದು 6 ತಿಂಗಳು ಸುಗ್ಗಿ ಚಾಲು ಆಯ್ತು. ನಾನು ಬಾಂಬೆಗೆ ಹೋಗಿ ರಾತ್ರಿ 2 ಗಂಟೆಗೆ ಮಠಕ್ಕೆ ಬಂದೆ. ಮಠದೊಳಗೆ ಕುದುರಿತು. ನಮ್ಮ ಚಾಲಕಗೆ ಹೇಳಿ, ಲಗಾಮ್ ಹಾಕಿ ಕೊಡು, ನನಗೆ ಅಡ್ಡಾಡಕ್ ಹೋಗುವಂಗಾಗತ್ತೈತಿ ಅನ್ನಿ. ನಮ್ಮ ಡ್ರೈವರ್ ಅಂದ, ಬೆಳ ತನಕ ಗಾಡಿ ಹೊಡೆದು ಬೊಂಬೈದಿಂದ, ಇನ್ನು ನಿನ್ನ ಗುದುರಿಯಪ್ಪ ಗುಡ್ಡದಾಗ ಕಂಟ್ಯಾಗ ಹೋಗುದು, ನಮಗೆ ನಿನ್ನ ಬೆನ್ನು ಹತ್ತಕ್ಕ ಹೋಗುದಿಲ್ಲ, ಲಗಾಮ ಹಾಕಿ ಕೊಡುದಿಲ್ಲ, ನಾವು ಮಕ್ಕೊಳ್ಳೋರಪ್ಪ ಅಂತ ಮಕ್ಕೊಂಡು. ನಮ್ಮ ಕೆಲಸ ಇತ್ತು ನೋಡು. ನಾನಾ ಲಗಾಮ ಹಾಕೊಂಡ ಕುದುರೆ ಹತ್ಕೊಂಡು ರೋಡ್ ದಂಡಿ ಹಿಡಿದು ರಾತ್ರಿ 2:30 ಇಲ್ಲೊಂದು ಜಾಗಕ್ಕೆ ಹೋದ್ನ. ರೋಡ್ ದಂಡಿ ಹಿಡಿದ ಕಬ್ಬಿನ ಗಾಡಿ ಹೋಗ್ತಿದ್ದು, ಕಬ್ಬಿನ ಗಾಡಿ ಬರ್ತಿದ್ದು, ಲೈಟ್ ಮಿಂಚ್ತಿತ್ತು. ಕಸದೊಳಗೆ ಕಂಟಿ ಒಳಗೆ ಸಿದ್ಧಲಿಂಗ ಸಮುದ್ರ ಅಂತ ಹೇಳಿ ರೇಡಿಯಂದೊಳಗೆ ಅಕ್ಷರ ಕಂಡಿತ್ ನನಗೆ. ನಾಂದೆ ಇದನ್ನ ಎಲ್ಲೋ ಹೆಸರು ಓದ್ದಂಗಾಗೈತಲ್ಲ ಅಂತ ಹೇಳಿ ಹತ್ತರಕ್ಕೆ ಹೋದ್ನಿ. ನೆರಳುವಂತ ಧ್ವನಿ ಕೇಳಿತು, ಅಳುವಂತ ಧ್ವನಿ ಕೇಳಿತು. ರಾತ್ರಿ 2:30. ನಾನು ಇಲ್ಲಿ ಏನು ಅಳಾಕತ್ತತಿ ಅಂದವನ ಕುದುರೆ ಕಟ್ಟಿ ತೆಳಗ್ ಹಾದ್ನಿ. ಯಾವ ಭಕ್ತನಿಗೆ ಆಶೀರ್ವಾದ ಮಾಡಿದ್ನಿ ಅದ ಗಾಡಿ ಬಿದ್ದಿತ್ತು. ಅವನು 2 ಕಾಲು ಮುರಿದದ್ದು ಆಕ್ಸಿಡೆಂಟ್ ಆಗಿ. ಆ ಹೆಸರು ಕಾಣ್ತಿತ್ತು. ನಾ ಹೋಗಿ ಅವನಿಗೆ ಎಬಿಸಿನಿ. ಯವ್ವ ಅನ್ಲಿಲ್ಲ, ಯಪ್ಪ ಅನ್ಲಿಲ್ಲ. ಯಪ್ಪ ಸಿದ್ಧಲಿಂಗನ ಅಂದವ. ಎಬಿಸಿ ಕೂಡಿಸಿದ್ನಿ. ಅವನ ಫೋನ್ ಅಟ್ಟ ದೂರ ಬಿದ್ದೈತಿ, ಯಾರಿಗೂ ಫೋನ್ ಹಚ್ಚಕ್ ಆಗಿರ್ಕಿಲ್ಲ. ಚಲೋ ಕಿಮ್ಮತ್ತಿನ ಫೋನ್ ಐತಿ. ನಮಗ ಮರಣ ಬಂದಾಗ, ನಮಗ ರೋಗ ರುಜಿ ಬಂದಾಗ ಯಾವ ಬಂಧುಗಳನ್ನು ಕಾಪಾಡೋದಿಲ್ಲ. ಬಂಧುಗಳು ಎದಕ್ಕಂದ್ರೆ ನಿನ್ನ ಸುಖದ ಸೌಕರ್ಯಕ್ಕೆ ತೋರ್ಸಕ್ ಭಾಗಿವಿನ, ಕಷ್ಟದೊಳಗೆ ನಿಮ್ಗೆ ಯಾರೂ ಬರುವುದಿಲ್ಲ. ಒಂದು ಮನಿ ಬಡ್ಡ್ಯಾಗ ಹಾಕುವುದೈತನ್ರಿ, 3-4 ಮಂದಿ ಬರ್ತಾರೆ. ಅದ ಒಂದು ಮನಿ ಖರೀದಿ ಮಾಡೋದೈತಿ, ಓಪನಿಂಗ್ ಐತಿ ಬಾ ಅಂದ್ರೆ 1000 ಮಂದಿ ಬರ್ತಾರೆ. ನೀವಟ್ಟು ಸೌಕಾರ ಆಗಿದ್ರಿ ಅಂದ್ರೆ ಅವ್ನು ನಮ್ಮ ಕಾಕ, ನಮ್ಮ ದೊಡ್ಡಪ್ಪ, ಅವ್ನು ನಮ್ಮ ಮಾಮ ಅಂತ ಹೇಳ್ತಾರೆ. ದೇನೇ ಆಗೈತೆ ಅನ್ನೋ ಸುದ್ದಿ ಹೋಗ್ಬೇಕು. ಅವ್ನು ನಿಮ್ಮ ಕಾಕ ಏನಂತ ಕೇಳಿದ್ರೆ ಹೌದ್ರಿ, ಆದ್ರೆ ಬಾಳ ದೂರಿನ ಸಂಬಂಧ ಅಲ್ರಿ ನಮಗ ಅವಂಗ. ನಿಮ್ಮ ಕಷ್ಟದೊಳಗ ಭಾಗಿಯಾಗ ಸದ್ಗುರುನಾಥ ಅವಂಗ ಎಬಿಸಿ ಕುಂಡಿಸಿನಿ ಸಿದ್ಧಲಿಂಗ ಅಂದ. ಆರಾಮದಿಯೋ ಏನಂತ ಕೇಳಿ, ಏನಪ್ಪಾ ಈ ಎಳಕ್ ಬರುದೇನಂದ ಜರ. ಅವನನ್ನು 10 ಗಂಟೆಗೆ ಆಕ್ಸಿಡೆಂಟ್ ಆಗೈತಿ, ನಿನ್ನ ಹೆಸರು ಕರೆಯಾಕತ್ತು, ಈ ಎಳಕ್ ಬರುದೇನು 2:30 ನಾವು ಬದುಕಬೇಕು ಸಾಯಬೇಕು ಅಂದ. ನನಗೂ ಅಡು ಗೊತ್ತು. ಅವ್ನು ನೋಡಿ ಕಾರಣ ಏನ ಅಂತ ಕೇಳಿದ್ರೆ, ಆ ಗುರು ನಿಮ್ಮನ್ನ ರಕ್ಷಣೆ ಮಾಡಕ್ ನಮ್ಮನ್ನು ಕಳಿಸಿದಾನು.
ಆದ್ರೆ ಅವ ಹೆಂಗ್ ರಕ್ಷಣೆ ಮಾಡ್ಕೋತಾನ ನಮಗ್ ಹೇಳಕ್ ಬರುದಿಲ್ಲ. ಹಾಗಾಗಿ ಈ ಕಲಿಯುಗದೊಳಗೆ ವಿನಾಶ ಕಾಲ ಐತಪ್ಪ. ಮೊದಲ ಕಾಲಜ್ಞಾನ ಈ ವರ್ಷ ಬೆಂಕಿ ನುಡಿ ಕಿಚ್ಚದ ನುಡಿ ನಯಾನಗರ ಮಠದೊಳಗ ವರ್ಷಕ್ಕೊಮ್ಮೆ ಜಾತ್ರೆಯೊಳಗ ಕಿಚ್ಚ ಹಾದ ಕಡಿ ಕಾಲಜ್ಞಾನ ಹೇಳ್ತಾರ. ಖುಷಿ ಆದದ್ದು ಇಲ್ವೇ ಇಲ್ಲ. ಅದಕ್ಕಾಗಿ ಇವತ್ತು ಮನುಷ್ಯ ಸುಖವಾಗಿರ್ಬೇಕಾಗಿತ್ತು ಅಂದ್ರೆ ಮನುಷ್ಯ ಬಹಳ ನಿಗ್ರಹದೊಳಗದಾನ. ಚಲೋ ಮನಿ ಕಟ್ಕೊಂಡಾನ, ದೊಡ್ಡ ಕಾರ್ ತಗೊಂಡಾನ, ಮನ್ಯಾಗ ಟಿವಿ ಅದಾವ, ಒಳ್ಳೆ ಮನಿ ಅದ, ಆದ್ರ ಸುಖ ಮಾತ್ರ ಇಲ್ಲ. ಯಾಕಿಲ್ಲ ಅಂದ್ರೆ ಈ ಮನುಷ್ಯನಿಗೆ ಸುಖ ಕಲಿಯೋದಾಗ ಆಗಬಾರದಂತ ಇತಿಹಾಸದ. ಭಕ್ತರು ಕಷ್ಟದೊಳಗದಾರ. ರೊಕ್ಕ ಇದ್ದವಗೂ ಕಷ್ಟ ಐತಿ, ರೊಕ್ಕ ಇಲ್ಲದವಗೂ ಕಷ್ಟ ಐತಿ. ಇದು ವಿನಾಶ ಕಾಲ ಐತಿಪ್ಪ. ಅದಕ್ಕೆ ಮನುಷ್ಯ ಸುಖವಾಗಿ ಇರಬೇಕಾಗಿತ್ತು ಅಂದ್ರೆ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಅದನ್ನು ಪಡ್ಕೋಬೇಕಂದ್ರೆ ಗುರು ಸನ್ನಿಧಾನದಲ್ಲಿ ಸೇವಾ ಮಾಡ್ರಿ. ಯಾವ್ದಾರ ಮಠ ಇರುವತ್ತು, ಯಾವ್ದಾರ ಗುಡಿ ಇರುವತ್ತು, ಅಲ್ಲಿ ಹೋಗಿ ಕಸ ಹೊಡ್ರಿ, ಅಲ್ಲಿ ಹೋಗಿ ಬಂದವ್ರಿ ನೀರು ಕೊಡ್ರಿ. ಯಾರು ಉಂಡು ಬಿಟ್ಟಿದ್ರೆ ತಟ್ಟೆ ತೆಗೆದಿಡ್ರಿ. ಶಿವಲಿಂಗ ಎಲ್ಲದಾನಂದ್ರ ಗದ್ದಿಗೆ ಒಳಗೆಲ್ಲ ನೀ ಯಾವ್ದು ವಸ್ತು ಕೀಳತ್ತ ನೋಡ್ತಿ ಅದರೊಳಗೆ ಶಿವಲಿಂಗ ಇರ್ತಾನ. ಮನಮುಟ್ಟಿ ಸೇವಾ ಮಾಡ್ರಿ, ನಿಮ್ಮನ್ನು ನಾವು ರಕ್ಷಣೆ ಮಾಡ್ತಾರೆ. ಹಿಂಗಾರಿ ಮುಂದಾದವಂದ್ರು ಹಿಂಗಾರಿ ಸುಖ ಆಗ್ಲಿಲ್ಲ. ಗೋಧಿ ಕಡ್ಲಿ ರೈತರಿಗೆ ಬಹಳ ಸುಖ ಆತ. ಬೆಂಕಿ ಪ್ರಬಲ ಆಗ್ತೈತಪ್ಪ. ಈ ವರ್ಷ ಬೆಂಕಿ ಪ್ರಭಾವ ಬಹಳ ಐತಿ. ಬೆಂಕಿ ಪ್ರಬಲ ಆಗಿತ್ತಪ್ಪ, ಉಕ್ಕಿನ ಹಕ್ಕಿಗೆ ಪೆಟ್ಟು ಹತ್ತಿತ್ತಪ್ಪ ಅಂತ ಹೇಳಿ ಕಾಲಜ್ಞಾನ ಆಗಿತ್ತು. ನಾವು ಕಾಲಜ್ಞಾನ ಆದ ಮೇಲೊತ್ತ ನಾವು ಒಂದು ಉಕ್ಕಿನ ಹಕ್ಕಿ ಅಂದ್ರೆ ಏನ ಅಂತ ವಿಚಾರ ಮಾಡಿದೀವಿ. ಅದು ವಿಮಾನ ಅಂತ ಹೇಳಿ ಅದರ ಅರ್ಥ ಬಂತು. ಈ ವರ್ಷ ಬರೋಬ್ಬರಿ 7-8 ವಿಮಾನ ಬಿದ್ದ ಚಲೋ ಒಂದು 500ಕ್ಕಿಂತ ಜನ ಭಾರತ ದೇಶದೊಳಗೆ ಸತ್ತರು. ಬಹುತೇಕ 4 ದಿನದ ಹಿಂದನ ಮತ್ತೊಂದು ವಿಮಾನ ಪತನ ಆಗೈತೆ ಮಹಾರಾಷ್ಟ್ರದೊಳಗೆ. ಬೆಂಕಿ ಪ್ರಬಲ ಆಗಿತ್ತಪ್ಪ ಅಂದ್ರು ಇನ್ನೂ ಎಲ್ಲೆಲ್ಲ ಬೆಂಕಿ ಹತ್ತಿ ಉರಿಯಾಕತ್ತವ, ಕಾರಿಗೆ ಹತ್ತಕತ್ತವ, ಮನಿಗೆ ಹತ್ತತ್ತವ, ಫ್ಯಾಕ್ಟ್ರಿಗೆ ಹತ್ತಕತ್ತವ, ಬೈಕ್ ಸುಡಾಕತ್ತವ. ಇನ್ನೂ ಬೆಂಕಿ ಪ್ರಭಾವ ಬಹಳ ಐತಿ. ಗಾಳಿ ಗದರ್ಸ್ತೈತಿಪ್ಪ ಅಂತ ಹೇಳಿ ವಾಕ್ಯ ಆಗಿತ್ತು. ಇದಕ್ಕ ಇನ್ನೂ ಗಾಳಿ ಪ್ರಭಾವ ಬಹಳ ಐತಿ. ಅದಕ್ಕಾಗಿ ಹಿಂಗ ಕಾಲಜ್ಞಾನ ಆಗೈತಿ. ಮಕ್ಕಳ ಮರಿ ಹುಷಾರಪ್ಪ, ದನಕರುಗಳ ಜ್ವಾಕ್ ಅಂತ ಹೇಳಿ ಕಾಲಜ್ಞಾನ ಆಗೈತಿ. ಅದಕ್ಕೆ ಹರಿಯದ ಮಕ್ಕಳಿಗೆ ಬಹಳ ನಿಗ್ರಹೈತಿಪ್ಪ. ಯಾವಾಗ ಏನು ತೊಂದರೆ ಆಕತಿ ಹೇಳಕ್ ಬರೋದಿಲ್ಲ. ದನಕರುಗಳಿಗೂ ಕಾಯಿಲೆ ಬರುವಂತ ಲಕ್ಷಣಗಳದಾವು. ಅಂತದ್ರಾಗಿ ಮನುಷ್ಯ ಸುಖವಾಗಿರ್ಬೇಕಂದ್ರೆ ಇಂಥ ಕಾರ್ಯಗಳು ಬಂದಾಗ ನಿಮ್ ಜಾತಿ ಇಲ್ಲಿ ತಗೊಂಡು ಬರಾಕ್ ಹೋಗ್ಬೇಡ್ರಿ. ಇಲ್ಲೆಲ್ಲಿ ಹೆಣ್ಣು ಕೊಡೋದಿಲ್ಲ, ಮದ್ವಿನೂ ಮಾಡೋದಿಲ್ಲ. ಮತ್ ನಿಮ್ಮ ಸಾವುಕಾರಿಗೆ ತಗೊಂಡು ಇಲ್ಲಿ ಬರಾಕ್ ಹೋಗ್ಬೇಡ್ರಿ. ನಿಮ್ಮ ಶ್ರೀಮಂತಿಕೆನೂ ಇಲ್ಲಿ ತಗೊಂಡು ಬರಾಕ್ ಹೋಗ್ಬೇಡ್ರಿ. ಅಲ್ಲ ಬೋಳ ಗದ್ದಿಗ್ಯಾವದಾನ, ನಾವು ಸೇವಾ ಮಾಡಾಕ್ ಬಂದನಂತ ಹೇಳಿ ತಲೆ ತಗ್ಗಿಸಿ ನಿಮ್ಮ ನೀಗಿದ್ದ ಸೇವಾ ಮಾಡ್ರಿ, ತಿಳಿದಕ್ಕ ಕೊಡ್ರಿ. ಸಮಾಧಾನದಿಂದ ಕೊಟ್ಟು ವಾಕ್ಯಗಳನ್ನು ಕೇಳಿ ಆನಂದದಿಂದ ಉಂಡು ಹಾಡ್ರಿ ಅಂದ್ರೆ ಇದಕ್ಕಿಂತ ಇನ್ನೊಂದು ಕೈಲಾಸ ಇಲ್ಲ. ಇದ ಕೈಲಾಸ. ಇಷ್ಟು ಮಾನಸಿಕ ಸ್ಥಿತಿ ಇರಬೇಕು. ಬಹುತೇಕ ನೀವು ಶತ್ರುಗಳು ಇದ್ರಿಗೆ ಬರುವಾರ ಯಾಕೆ ಮಠದಾಗ ಬಾ ಹುಡುಗ ಉಣ್ಣೂನು ಅಂದ್ರ ಇದು ಗುರು ಸನ್ನಿಧಾನ. ಅದಕ್ಕಾಗಿ ಗುರು ರಕ್ಷೆ, ಗುರುವಿನ ಕೃಪಾ ಬಹಳ ದೊಡ್ಡದದ. ಇವತ್ತು ಹಳ್ಳದ ಗೆನ್ನೂರ ಕೀರ್ತಿ ನಮ್ಮ 10-12 ಮಠದೊಳಗೆ ಒಂದು ಮಠ ಹಳ್ಳದ ಗೆನ್ನೂರು ಮಠ. ಆ ಕೀರ್ತಿ ಇವತ್ತಿಗೆ ಯಾರಿಗಾದರೂ ಸಲ್ಲಿಸಿದ್ರೆ ಅದು ಪೂಜ್ಯ ಚಂದ್ರಶೇಖರ ಮಹಾರಾಜರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ನಿಮ್ಮೊಂದಿಗೆ ಬೆಳೆತ ನಿಮ್ಮ ಜೊತೆ ಉಂಡ ನಿಮಗ ರೊಟ್ಟಿ ಬಡದು ಮುಟ್ಟಿಗೆ ಹಾಕಿ ತಿನಿಸಿ ನಿಮ್ಮೊಳಗೂ ಅವರು ಒಬ್ಬರು ಅಂತ ತಿಳ್ಕೊಂಡು ಬಾಳು ಬೆಳಗಿದವರು ಪರಂ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳು. ಅಂತ ಪೂಜ್ಯರ ಶಿಲಾನ್ಯಾಸ ಇವತ್ತು ಭೂಮಿ ಪೂಜೆ ಆಗ್ಯದ. ಅದು ಮುಂದಿನ ನಿರ್ಮಾಣ ಒಳಗೆ ಕಟ್ಟಡ ಆಗ್ಬೇಕು. ಪ್ರತಿಯೊಬ್ಬರು ಆ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ಹೇಳ್ತಾ ಇವತ್ತಿನ ಮಹಾ ತುಲಾಭಾರದ ಸೇವೆಯನ್ನ
ಇವತ್ತು ನಮ್ಮ ಶ್ರೀಮಠದ ಸದ್ಭಕ್ತರಾದಂಥ ಕಲಬುರಗಿಯ ಬಂಧುಗಳು ಪೂಜ್ಯ ಶ್ರೀಮಠದ ಸದ್ಭಕ್ತರು ಹೌದು, ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ಶಿಷ್ಯರು ಹೌದು. ಅವರು ಹಿರಿಯರಿಂದ ಹಿಡಿದು ಇವತ್ತು ಅವರ ಯುವಕರವರೆಗೆ ಸದಾವಕಾಲ ಶ್ರೀಮಠದ ಸೇವೆಯನ್ನು ಮಾಡಿ ಇವತ್ತು ಅವರು ಸಂಗಪ್ಪ ಮಹದೇವಪ್ಪ ಕಲಬುರ್ಗಿ ಸೋದರರು ಕೂಡ ಇವತ್ತು ತುಲಾಭಾರ ಸೇವೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಶಿವಪ್ಪ ಬಸಪ್ಪ ಸಂಗಳದ ಹಾಗೂ ಶರಣಪ್ಪ ಬಸಪ್ಪ ಸಂಗಳದ ಪರಿವಾರದವರು ಅವರು ಸೇವಾ ಮಾಡಿದ್ದಾರೆ. ಅವರು ಯಾಕೆ ಸೇವಾ ಮಾಡಿದ್ರು ಅಂದ್ರೆ, ಮಣ್ಣಿನ ದಿನ ಹೋದ ವರ್ಷ ನಾ ಬಂದಾಗ ನಮ್ಮ ವಿಠಲ್ ಹೇಳಿದ್ರು, ನನಗೂ ನೆನಪಿರುವುದಿಲ್ಲ. ಆ ತಾಯಿ ಬಂದಿದ್ದಳು, ಇಲ್ಲಪ್ಪ ನಾನು ಹೊಟ್ಟಿಲೇ ಇದೀನಿ, ಒಂದು 4 ದವಾಖಾನೆಗೆ ತೋರಿಸಿನಿ, ನಿನ್ನ ಮಗು ಸರಿ ಇಲ್ಲ, ಹೊಟ್ಟಿಯೊಳಗ ಅಭಾಷಣ ಮಾಡಿಸ್ರಿ ಅಂತ ಹೇಳ್ಯಾರ, ಅದಕ್ಕೆ ನಿನಗೆ ಭೇಟಿ ಆಗಕ್ಕೆ ಬಂದನು ಅಂತ ಹೇಳಿ ಗಳ ಕಣ್ಣೀರು ಇಟ್ಕೊಂಡು ಸಿದ್ಲಿಂಗಪ್ಪನ ಮುಂದೆ ಭಕ್ತಿಯಿಂದ ಬಂದರು. ನಾಂದೆ ಎಷ್ಟು ದವಾಖಾನೆ ತೋರಿಸಿದೀವ ಅಂದೆ, 4 ದವಾಖಾನೆ ತೋರಿಸ್ಯಾನಪ್ಪ, ಸರ್ಟಿಫಿಕೇಟ್ ಅದಾವ ನೋಡ್ರಿ ಅಂತ ಚೆಕ್ ಮಾಡಿದೆ. ಸಿದ್ಧರ ವಾಕ್ಯ ಎಂತಂದ್ರೆ, ಅಂಗಾರ ಕೊಡುವಾಗ ಸಿದ್ಧರ ವಾಕ್ಯ ಆಯ್ತು, ಅದನ್ನ ತೆಗ್ಸಾಕ್ ಹೋಗ್ಬೇಡುವ, ಹುಟ್ಟೋದು ಮಾತ್ರ ಗಂಡ ಹುಟ್ಟತೈತೆ, ಅದಕ್ಕೆ ಏನೂ ಆಗೋದಿಲ್ಲ, ತಗೋ ಅಂಗಾರ, ಅಜ್ಜದ್ ಬೇಡಕೋ, ಏನಾರ ಭಾರ ಹೊತ್ತಗೋ ಅಂತ ಹೇಳಿದ್ವಿ. ಇವತ್ತ ಹೆಣ್ಮಗಳು ಗಂಡು ಮುಟ್ಟಿದ ನಂತರ ಗಂಡು ಮಗ ಹೆತ್ತದ. ಹೀಗಾಗಿ ಗುರುವಿನ ನಂಬಿ ಕೆಟ್ಟವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನುವ ಹಾಗೆ. ಇನ್ನ 3ನೇದಾಗಿ ನಮ್ಮ ಕಾಳಪ್ಪಗಳು ಸೋದರು ಸಿದ್ದರಾಯ ಕಾಳಪ್ಪಗಳು ಹಾಗೂ ಸೋದರರು ಆ ಪರಿವಾರದವರು, ಅವರು ಕೂಡ ಶ್ರೀಮಠದ ಮೇಲೆ ಬಹಳ ಅಪಾರ ಪ್ರೀತಿ. ಸಂಗಾಪುರದಲ್ಲಿ ನಡೆಯುವಂತ ಕಟ್ಟಡಕ್ಕೂ ಸಹಾಯ ಮಾಡಿದ್ದಾರೆ. ಸದಾವಕಾಲ ಅವರು ಅಷ್ಟರು ಅಂತಂದ್ರೆ ಶ್ರೀಮಠದ ಪರಮ ಭಕ್ತರು. ನಯಾನಗರದಲ್ಲಿ ನಡೆಯುವಂತ ಕಾರ್ಯಕ್ರಮ ಎಲ್ಲಾದರೂ ಕೂಡ ಗುರುಸೇವೆಯನ್ನು ಮಾಡಿ ಗುರುಭಕ್ತಿಯನ್ನು ಮಾಡಿದವರು. ಹಾಗಾಗಿದ್ದು ಆ ಪರಿವಾರದವರು ಕೂಡ ತುಲಾಭಾರ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಅದಲ್ಲದೆ ತಾವುಗಳೆಲ್ಲ ಪ್ರತಿಯೊಬ್ಬರು ಇವತ್ತು ನೀವೆಲ್ಲ ಅನ್ನದಾನ ಧನ ಸಹಾಯವನ್ನು ತಾವುಗಳೆಲ್ಲ ಮಾಡಿದಿರಿ ಅಂತ ತಿಳ್ಕೊಂಡು ಇಟ್ಟು ದೊಡ್ಡ ಜಾತ್ರೆ ಆಗತ್ತಪ್ಪ, ನಿಮಗೂ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಸತ್ಕಾರ್ಯಗಳನ್ನು ನಡಿಬೇಕಾದ್ರೆ ಹನಿ ಹನಿ ಕೂಡಿದಾಗ ಹಳ್ಳಕ್ಕತ್ತಿ, ತೆನಿ ಕೂಡಿದಾಗ ರಾಶಕ್ಕತ್ತಿ, ಸ್ವಲ್ಪ ಕೊಟ್ಟವನು ಭಕ್ತ, ಕೋಟಿ ಕೊಟ್ಟವನು ಭಕ್ತ. ಇದು ಸಿದ್ಧರ ಗದ್ದಿಗೆಪ್ಪ, ನಡ್ಕೋ ಪಡ್ಕೋ ಉಳ್ಕೋ ಅಂತ ಹೇಳಿ ಗದ್ದಿಗೆ ನುಡಿ ಅದಾವಪ್ಪ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಕತಿ. ಸುಮಾರು ಒಂದು 8 ದಿನದಿಂದ ಆ ಎಲ್ಲ ಹಿರಿಯರು ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಅವರಿಗೆ ನಾವು ಮೊದಲು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗೆಲ್ಲ ಪೂಜ್ಯರು ಕೂಡ ಆಶೀರ್ವಚನವನ್ನು ಮಾಡಿದ್ದಾರೆ. ನಮ್ಮ ಪರಮ ಪೂಜ್ಯರು ನಮ್ಮ ಕಲ್ಯಾಣದಯ್ಯನವರು ಸಿಂದಗಿ ತಾಲೂಕು ಹೊನ್ನಳ್ಳಿಯಿಂದ ಬಂದವರು. ಬಹಳ ಅಪಾರವಾದಂಥ ನಮ್ಮ ಶ್ರೀಮಠದ ಮೇಲೆ ಅಪಾರ ಪ್ರೀತಿ. ವಯಸ್ಸು ಕಿರಿದಾದರೂ ಹಿರಿದಾದ ವಿಚಾರವನ್ನು ಹೊತ್ತುಕೊಂಡು ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಅವರು ಮಾತಾಜಿಯವರು ಕೂಡ ಹೊತ್ತುಕೊಂಡು ಇವತ್ತು ನಡೆಸಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ನಮ್ಮ ಪರಮ ಪೂಜ್ಯ ಚಂದ್ರಶೇಖರ ಸ್ವಾಮಿಗಳು ಎಲ್ಲಾದ್ರೂ ಕಾರ್ಯಕ್ರಮ ಅದಾವಂದ್ರೆ ನಿಮ್ಮ ಮಠದ ಐತಿರಪ್ಪ ಅಂದ್ರೆ ಅವ್ರ ಕಾರ್ಯಕ್ರಮ ಎಲ್ಲ ಬದಿಗೊಟ್ಟು ಇಲ್ಲಿ ಬರ್ತಾರ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಶ್ರೀಯುತ ಪರಪ್ಪಲ್ಲಡವಿ ಶರಣರು ಕೂಡ ಈಗ ಅವರು ಆರಂಭ ಮಾಡಿದ್ದಾರೆ. ಗುರುಗಳು ಸಿದ್ಲಿಂಗಪ್ಪನ ಹೆಸರು ತಗೊಂಡು ಅವ್ರ ಪ್ರವಚನ ಆರಂಭ ಮಾಡ್ತಾರ. ನೋಡ್ರಿ, ಒಳ್ಳೆ ಭಜನೆಕಾರರು. ಪೂಜ್ಯ ಚಂದ್ರಶೇಖರ ಸ್ವಾಮಿಗಳ ಕೈಯಾಗ ಇವತ್ತು ಸಿದ್ಧಲಿಂಗ ಸ್ವಾಮಿಗಳ ಕೈಯಾಗ ಒಳ್ಳೆ ಪ್ರವಚನಕಾರ ಆದ್ರು ನೋಡ್ರಿ. ಇದ ಬಹಳ ದೊಡ್ಡ ಆನಂದ. ತಮ್ಮೆಲ್ಲ ಮಕ್ಕಳು ಮರಿ ಚಂದಿರಲಿ, ಊರು ಚಂದಿರಲಿ, ತಮ್ಮೆಲ್ಲರ ಬದುಕು ಯಾವತ್ತು ಸದಾವಕಾಲ ಖುಷಿಯಿಂದ ಇರಲಿ ಅಂತ ಹೇಳಿ ತಮಗೆಲ್ಲ ಕೈ ಎತ್ತಿ ಆಶೀರ್ವದಿಸುತ್ತಾ, ತಮ್ಮ ಬಾಳಿನಲ್ಲಿ ಬದುಕಿನಲ್ಲಿ ಸುಖವನ್ನು ಕೊಡ್ಲಿ, ನಿಮ್ಮ ಮಕ್ಕಳು ನಿಮ್ಮ ಮನೆ ಬೆಳಗಲಿ. ಯಾವತ್ತೂ ಗುರುಗಳ ಆಶೀರ್ವಾದ ಈ ಗ್ರಾಮದ ಮೇಲೆ
ರೈತರ ಮೇಲೆ ಸದಾಕಾಲ ಇರ್ತದಂತೇಳಿ ಕೈ ಎತ್ತಿ ಆಶೀರ್ವದಿಸುತ್ತಾ ನನ್ನೆರಡು ವಾಣಿಗೆ ವಿರಾಮ ಕೊಡುವೆ. ಹರ ಓಂ ಶಿವೋಂ.